ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸ್ವಲ್ಪ ವಿಡಿಯೋಗಳನ್ನು ಬಿಡೋಕ್ಕೆ ತುಂಬ ಲೇಟ್ ಆಯಿತು, ಕ್ಷಮೆ ಇರಲಿ. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ತುಂಬಾ ಲೇಟ್ ಆಯಿತು. ಇವತ್ತಿನ ಒಂದು ಕ್ಲಾಸಲ್ಲಿ ಎಕ್ಸೆಲ್ನಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ. ಸಿಂಪಲ್ ಇಂಟ್ರೆಸ್ಟ್ ಸಾಮಾನ್ಯವಾಗಿ ನಾವೆಲ್ಲ ಕಲ್ತಿದ್ವಿ, ಅಂದರೆ ನಮ್ಮದೊಂದು ಲೋವರ್ ಕ್ಲಾಸಲ್ಲಿ ನಾವೆಲ್ಲ ಕಲ್ತ್ಕೊಂಡು ಬಂದಿದ್ದೀವಿ. ಸರಳ ಬಡ್ಡಿಯನ್ನು ಯಾವ ಥರ ಕಂಡುಹಿಡಿಬೇಕು ಅಂತ ಅನ್ನೋದನ್ನು, ಅದನ್ನೇ ಇವತ್ತು ನಾನು ಎಕ್ಸೆಲ್ನಲ್ಲಿ ಯಾವ ಥರ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋಗಳನ್ನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ, ಅದರಿಂದ ಏನಾದರೂ ಒಂದಿಷ್ಟು ಐಡಿಯಾ ಸಿಗುತ್ತೆ ನಮಗೆ. ಯಾವುದೇ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ನೋಡೋಣ ಅಂತ ಸಿಂಪಲ್ ಇಂಟ್ರೆಸ್ಟ್ ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನು. ಓಕೆ, ನಾನು ಆಲ್ರೆಡಿ ಇಲ್ಲಿ ಒಂದು ಫಾರ್ಮೆಟನ್ನು ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಇವಾಗ ಡಿಲೀಟ್ ಮಾಡ್ತೀನಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತಂತಂದರೆ ಸರಳ ಬಡ್ಡಿ ಅಂತ ಹೇಳ್ತೀವಿ. ಈ ಸರಳ ಬಡ್ಡಿಯನ್ನು ಕಂಡುಹಿಡಬೇಕಾಗಿತ್ತು ಅಂತಂದರೆ ನಮಗೊಂದು ಫಾರ್ಮುಲಾ ಇದೆ, SI = PT/R/100 ಅಂತ ಹೇಳ್ತೀವಿ. ಅದನ್ನೇ P × T × R / 100 ಅಂತ ಹೇಳ್ತೀವಿ. ಇದು ಫಾರ್ಮುಲಾ ಇದೆ. ಇಲ್ಲಿ P ಅಂತಂದರೆ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, T ಅಂತಂದರೆ ಟೈಮ್ ಅಂತ ಹೇಳ್ತೀವಿ, ಇನ್ನು R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, SI ಅಂತಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸಿಂಪಲ್ ಆಗಿ ವೆರಿ ಈಸಿಯಾಗಿ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ಇದ್ದಾವೆ, 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಇದನ್ನು ಸಪೋಸ್ ಟೈಮ್ ಅಂತ ತೊಗೊಂಡಾಗ 1 ವರ್ಷಕ್ಕೆ ಅಂತ ನಾವು ಅಂದ್ವಿ ಅಂತ ಇಟ್ಕೊಳ್ಳೋಣ ಅಂತ, ಅಥವಾ ಸುಮ್ಮನೆ ಫಸ್ಟಿಗೆ ನಾವು ಟ್ರೈ ಮಾಡೋಣ ಅಂತ 1 ಮಂತ್ಗೆ ಅಂತ ಇಟ್ಕೊಂಡ್ಬಿಡೋಣ ಅಂತ. ಯಾಕಂದರೆ ನಾವು ಇಂಟ್ರೆಸ್ಟನ್ನ ಯಾವ ಥರ ಪೇಮೆಂಟ್ ಮಾಡ್ತೀವಿ, ಮಂತ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ ನಮಗೆ 1.5 ಇದೆ ಅಂತ ಇಟ್ಕೊಳ್ಳೋಣ ಅಂತ. 1.5 ಅಂತಂದರೆ 1.5 ರೂಪಾಯಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು. ಓಕೆ, ನೆಕ್ಸ್ಟ್ ಹಾಗಿದ್ರೆ ಒಂದು ತಿಂಗಳಿಗೆ 1.5 ಅಂದರೆ 1.5 ರೂಪಾಯಿಯನ್ನು ಬಡ್ಡಿ ದರದಲ್ಲಿ ಕೊಟ್ಟಿದ್ರೆ 100 ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇದನ್ನು. ಈ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗಿದೆ ನಮಗೆ ಅಂತ ಅಂದ್ಕೊಳ್ಳೋಣ ಅಂತ. ಓಕೆ, ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಓಕೆ, ಇಲ್ಲಿ ಒಂದೇನು ಅಂತಂದರೆ, ಫಸ್ಟಾಗಿ ನಾವು ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಫಾರ್ಮುಲಾನ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು, ಓಕೆ ನಾನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಫಾರ್ಮುಲಾ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅನ್ನೋದನ್ನು, ಫಾರ್ಮುಲಾ ಇದೇನಿದೆಯಲ್ಲ ಇದೇ ಥರ ಮಾಡಬೇಕು. ಆದರೆ ಇಲ್ಲಿ ಎಕ್ಸೆಲ್ಗಳಲ್ಲಿ ಅಥವಾ ಇವನ್ ಕಂಪ್ಯೂಟರ್ನಲ್ಲಿ ಈ ಥರ ಡಿವೈಡೆಡ್ ಬೈ ಈ ಥರ ಮಾಡೋಕ್ಕಾಗಲ್ಲ. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದಕ್ಕಿಂತ ಹಿಂದೆ ಎಕ್ಸೆಲ್ನಲ್ಲಿ ಪ್ರಾರಂಭವಾಗುವ ಪ್ರತಿಯೊಂದು ಫಾರ್ಮುಲಾಗಳು ಕೂಡ ಈಕ್ವಲ್ ಟು ಸಿಂಬಲ್ನಿಂದ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳಿದ್ದೆ. ಓಕೆ, ಅದೇ ಥರ ಇವಾಗೂ ಸ್ಟಾರ್ಟ್ ಮಾಡೋಣ ಅಂತ. ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್. ಓಕೆ, ಫಾರ್ಮುಲಾ ಪ್ರಕಾರ ಅಂದರೆ ಒಂದು ಸೂತ್ರದ ಪ್ರಕಾರ ಏನಾಗಬೇಕಂತಂದರೆ ಪ್ರಿನ್ಸಿಪಲ್ ಇಂಟು ಟೈಮ್ ಆಗಬೇಕು. ಪ್ರಿನ್ಸಿಪಲ್ ಯಾವ ಸೆಲ್ನಲ್ಲಿದೆ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಅಂತ ಬರೆದಿರೋ ಸೆಲ್ ನೋಡ್ಬಾರ್ದು ನಾವು. ಪ್ರಿನ್ಸಿಪಲ್ ಆ ಮೊತ್ತ ಯಾವ ಸೆಲ್ನಲ್ಲಿದೆ ಅದನ್ನು ನೋಡಬೇಕಾಗತ್ತೆ. ಇದು ಎಲ್ಲಿದೆ ಅಂತಂದರೆ B6. B6 ಇನ್ ಮಲ್ಟಿಪ್ಲೈ ಅಂತ ಹೇಳಿದ್ದಾರೆ. ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ ನಾವು. ಅದಕ್ಕೆ ಯಾವ್ದು ಬರುತ್ತೆ, ನಾವು ಸ್ಟಾರ್ ಅಂತ ಏನೋ ಕೊಡ್ತಿದ್ವಲ್ಲ ಅದೇ ಒಂದು ಸಿಂಬಲ್ನ ಬರುತ್ತೆ. ಇಂಟು ಟಿ ಅಂತಿದ್ದಾರೆ. ಟೈಮ್ ಅದು ಕೂಡ ಎಲ್ಲಿದೆ ನೋಡಿ, B7ನಲ್ಲಿದೆ. B7 ಸೆಲೆಕ್ಟ್ ಆಗ್ತಾ ಇದೆ ನೋಡಿ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ, B8ಅಲ್ಲಿದೆ. B8. ಓಕೆ, ಇದಾದ ನಂತರ ಡಿವೈಡೆಡ್ ಬೈ ಅಂತ ಹೇಳ್ತೀವಿ, ಅದನ್ನು ಸ್ಲ್ಯಾಶ್. ಓಕೆ, 100 ಬ್ರಾಕೆಟ್ ಕ್ಲೋಸ್. ಎಂಟರ್ ಕೀ ಪ್ರೆಸ್ ಮಾಡೋಣ ಅಂತ. 1.5 ಅಂತಲೇ ಬಂತು, ಅಂದರೆ 1.5 ಪೈಸೆ ತಿಂಗಳಿಗೆ ನಮಗೆ ಬೀಳ್ತದೆ. 1 ರೂಪಾಯಿ 50 ಪೈಸೆ ನಮಗೆ ತಿಂಗಳಿಗೆ ಆಗ್ತಾಯಿದೆ ಅಂತ ಅರ್ಥ. ಸಪೋಸ್ ನಾನು ಏನಾದರೂ 2 ತಿಂಗಳಿಗೆ ಎಷ್ಟಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದು ನೆನಪಿರಬೇಕು, ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಏನು ಅಂತಂದರೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂತಂದರೆ ಸೆಲ್ ವ್ಯಾಲ್ಯೂ ಕೊಟ್ಟೆ ಕ್ಯಾಲ್ಸಿ ಮಾಡಿ ಅಂತ ಹೇಳಿದೆ. ಯಾಕಂದರೆ ಈ ಥರ ನಿಮ್ಗೆ ಏನಾದರೂ ಚೇಂಜಸ್ ನೋಡಬೇಕಾಗಿದೆ, ಪದೇ ಚೇಂಜ್ ಮಾಡಿ ನೋಡಬೇಕಾಗತ್ತೆ. ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ ಅಥವಾ ಎಷ್ಟು ತಿಂಗಳಲ್ಲಿ ಏನೇನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಡೀಟೇಲಾಗಿ ಬೇಕಾದಾಗ. ಯಾವಾಗಲೂ ನಾನು ಒಂದು ಹೇಳ್ತೀನಿ, ಸೆಲ್ಗಳನ್ನು ಪ್ರೆಫರ್ ಮಾಡಿ, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸಪೋಸ್ 3 ಮಂತ್ಸಿಗೆ ಎಷ್ಟಾಗುತ್ತೆ ಅಂತ ಅನ್ನೋದು ಬೇಕಾಗಿದೆ. 3 ಮಂತ್ಸ್, ಅದೇ ಥರ 4 ಮಂತ್ಸ್, ಈ ಥರ. ಸಪೋಸ್
ಒಂದು ವೇಳೆ 1.5 ಬದಲಿ ನಾನು 3% ಕೊಟ್ಟರೆ ಎಷ್ಟಾಗುತ್ತೆ ಅಂತ ಏನೊಂದು ಐಡಿಯಾ ಬರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ 1.5 ತೆಗೆದುಬಿಟ್ಟು ಇದು ಡಬಲ್ ಆಗಲಿ ಅಂತ ನಾವೇನು ಮಾಡ್ತೀವಿ 3 ಅಂತ ಕೊಡ್ತೀನಿ. ಆಗ 100 ರೂಪೀಸ್ಗೆ 4 ಮಂತ್ಸ್ಗೆ 3 ರೂಪೀಸ್ ಇಂಟ್ರೆಸ್ಟ್ ಅಂತ ಅಂದರೆ ಎಷ್ಟಾಗುತ್ತೆ, 12 ರೂಪೀಸ್ ಅಂತ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಯಾವಾಗ ಬರುತ್ತೆ ಅಂತಂದರೆ ನೀವೇನಾದರೂ ಸೆಲ್ ವ್ಯಾಲ್ಯೂನ ಕೊಟ್ರಿ ಅಂತಂದರೆ ಆವಾಗ ಇದನ್ನು ಬರೋಕ್ಕೆ ಪ್ರಾರಂಭ ಆಗುತ್ತೆ ಫ್ರೆಂಡ್ಸ್. ಸೊ ಸಿಂಪಲ್ ಆಗಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಈ ಥರ ನೀವು ಮಾಡ್ಬೋದು. ಓಕೆ, ಈ ಇದನ್ನೇನಾಗಿದೆ ಅಂತಂದರೆ ನನಗಿಲ್ಲ ಕಾಲಮ್ ವೈಸ್ನಲ್ಲಿ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಕಾಲಮ್ ವೈಸ್ನಲ್ಲಿ ಬೇಕಾಗಿದ್ದಾಗ ಕಾಲಮ್ ವೈಸ್ ಮಾಡಿಬಿಡ್ತೀವಿ, ತೋರಿಸ್ಬಿಡ್ತೀನಿ ನಾನು ಇವಾಗ ಅದನ್ನು. ಸೊ ಒಂದೇನಿದೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಅದರಲ್ಲಿ ಏನು ಚೇಂಜಸ್ಸು ಅಂತಂತಂದರೆ ತೋರಿಸ್ಬಿಡ್ತೀನಿ ನಾವು ಫ್ರೆಂಡ್ಸ್ ನಿಮ್ಗೆ ಅದನ್ನು ಏನೇನು ಯಾವ ಥರ ಚೇಂಜಸ್ ಮಾಡೋದು ಅಂತ. ಇಲ್ಲಿ ಶೀಟ್ 2 ಬರ್ತೀನಿ. ಶೀಟ್ 2ನಲ್ಲಿ ಕೆಲವೊಂದು ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ, ಅದನ್ನೇ ನೋಡ್ಬಿಡೋಣ ಅಂತ. ಸೊ ಇಲ್ಲಿ ಏನು ಮಾಡೋಣ ಅಂತ ಇದನ್ನು ತೆಗೆದುಬಿಡೋಣ ಕ್ಲಿಯರಾಗಿ. ಓಕೆ, ನೆಕ್ಸ್ಟ್. ಸೊ ನಮಗೇನು ಇಲ್ಲಿ ಅಂತಂದರೆ ಪ್ರಿನ್ಸಿಪಲ್, ಟೈಮ್, ರೇಟ್ ಆಫ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಎಲ್ಲ ಹಾಕಿರೋದಿದೆ. ಒಂದು 5 ಜನರಿಗೆ ನಾವು ಏನೋ ಒಂದು ಲೋನನ್ನು ಕೊಟ್ಟಿದ್ದೀವಿ. ಆ 5 ಜನರದ್ದು ಕೆಲಸನ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಅಮಿತ್ ಅಂತ ಒಬ್ಬರಿದ್ದಾರೆ, ಬಾಲು ಅಂತ ಒಬ್ಬರಿದ್ದಾರೆ, ಚಂದನ್ ಅಂತ ಇದ್ದಾರೆ, ದೀಪಕ್ ಅಂತ ಇದ್ದಾರೆ. ಓಕೆ, ಸೊ ಇಷ್ಟು ಜನರು ಒಂದು ಲೋನನ್ನು ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ. ಫಾರ್ ಎಕ್ಸಾಂಪಲ್ ಅಮಿತ್ ಅಂತನವರು ಒಂದು 10,000 ತೊಗೊಂಡಿದ್ದಾರೆ. ಓಕೆ, ಬಾಲು ಅಂತನವರು ಒಂದು 5,000 ತೊಗೊಂಡಿದ್ದಾರೆ, ಚಂದನ್ ಅಂತನವರು 8,000 ತೊಗೊಂಡಿದ್ದಾರೆ, ದೀಪಕ್ ಅಂತನವರು ಇವರು ಒಂದು 2,000 ಒಂದು ಸಾಲ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ ಎಕ್ಸಾಂಪಲ್ ಆಗಿ. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲರೂ ನಮ್ಗೆ ಏನು ಹೇಳಿದ್ದಾರೆ, 1 ವರ್ಷ ಟೈಮ್ ಬೇಕು. 1 ವರ್ಷ ಅಂತಂದರೆ ನಾವು ಅದನ್ನು ತಿಂಗಳಲ್ಲಿ ಕನ್ವರ್ಟ್ ಮಾಡೋಣ ಅಂತ. ಎಷ್ಟಾಗುತ್ತೆ, 12 ತಿಂಗಳು ಅಂತ ಹೇಳ್ತೀವಿ. ಸೊ ಎಲ್ರಿಗೂ 12 ತಿಂಗಳು ಅಂತಲೇ ಕೊಟ್ಬಿಡೋಣ ಅಂತ ಫ್ರೆಂಡ್ಸ್. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಏನಾಗಿದೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ. ಆಮೇಲೆ ಇನ್ನೊಂದು ಬೇಕಾದರೆ ಚೇಂಜ್ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್ ಚಂದನ್ ಅಂತನವ್ರು ಏನು ಮಾಡಿದ್ದಾರೆ ಅಂದರೆ 6 ಮಂತ್ಸಲ್ಲೇ ನಾನು ರಿಟರ್ನ್ ಕೊಡ್ತೀನಿ ಅಥವಾ ಒಂದು 6 ಮಂತ್ಗೋಸ್ಕರ ಅಂತಲೇ ಅವ್ರು ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಇವರು ಅಮೌಂಟ್ ತುಂಬ ಇದೆ, ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಇದೆ, 1 ಇಯರ್ಗೆ ತೊಗೊಂಡಿದ್ದಾರೆ. ಸೊ ಹಾಗಂತ ಇವ್ರಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ 1.5% ಅಂತ ಇಂಟ್ರೆಸ್ಟನ್ನು ಕೋಟ್ ಮಾಡಿದ್ದೀವಿ ಅವರಿಗೆ. ಇವರು ಬಾಲು ಅಂತನವ್ರನ್ನು 5,000 ತೊಗೊಂಡಿದ್ದಾರೆ, ಬಟ್ 12 ಮಂತ್ಸ್ಗೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ಫಾರ್ ಎಕ್ಸಾಂಪಲ್ 3% ಅಂತ ಹೇಳಿದ್ದೀವಿ. ಇನ್ನು ಚಂದನ್ ಅಂತನವರು 8,000 ತೊಗೊಂಡು ಕೇವಲ 6 ಮಂತ್ಸಲ್ಲಿ ನಾನು ರಿಟರ್ನ್ ಮಾಡ್ತೀನಿ ಅಂತ ಒಂದು ಹೇಳಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು 1% ಅಂತ ನಾವು ಇಂಟ್ರೆಸ್ಟನ್ನು ಅಪ್ಲೈ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳೋಣ ಅಂತ. ಇನ್ನು ದೀಪಕ್ ಅಂತನವರು 2,000 ತೊಗೊಂಡು 1 ಇಯರ್ಗೆ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ 5% ಇಂಟ್ರೆಸ್ಟ್ ಅಂತ ನಾವು ಹೇಳಿದ್ದೀವಿ ಅಂತ ಇಟ್ಕೊಳ್ಳೋಣ ಅಂತ. ದಿಸ್ ಇಸ್ ಓನ್ಲಿ ಫಾರ್ ಇಮ್ಯಾಜಿನೇಷನ್. ಸುಮ್ಮನೆ ನಿಮಗೆ ಎಕ್ಸಾಂಪಲ್ಗೋಸ್ಕರ ನಾವು ತೋರಿಸ್ತಾ ಇರೋದು. ಇದು ಯಾವುದೇ ಒಂದು ನಾವು ಮಾಡ್ತಿರ್ತಂಥ ಬಿಸ್ನೆಸ್ ಅಲ್ಲ. ಇದನ್ನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಗೊತ್ತಾಗಲಿ ಅಂತ ನಾನು ಮಾಡ್ತಿರೋವಂಥದ್ದು ಇದನ್ನು. ಸೊ ಇದು ಒಂದು ಫಾರ್ಮ್ಯಾಟಲ್ಲಿ ನನಗೇನಾಗಬೇಕಾಗಿದೆ, ಇವಾಗ ಪ್ರತಿಯೊಬ್ಬರದ್ದು ಒಂದೊಂದು ಇಂಟ್ರೆಸ್ಟ್ ಚೇಂಜಸ್ ಇದೆ. ಇವನ್ ಕೆಲವೊಬ್ಬರು ಮಂತ್ಸ್ ಕೂಡ ಚೇಂಜಸ್ ಇದ್ದಾವೆ. ಆಮೇಲೆ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಚೇಂಜ್ ಇದೆ. ಆಗೇನು ಮಾಡೋದು ಅಂತಂದರೆ ಸಿಂಪಲ್ಲಾಗಿ ಅದೇ ಫಾರ್ಮುಲನ್ನ ತಿರ್ಗಾ ಅಪ್ಲೈ ಮಾಡೋದು. ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ಯಾವ ಒಂದು ಸೆಲ್ನಲ್ಲಿದೆ, ಪ್ರಿನ್ಸಿಪಲ್ ಸೆಲ್ ಯಾವುದಿಲ್ಲಿ B2 ಇಂಟು ನೆಕ್ಸ್ಟ್ ಟೈಮ್ ಎಲ್ಲಿದೆ, ಇಲ್ಲಿ C2ನಲ್ಲಿದೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ D2ನಲ್ಲಿದೆ, ಡಿವೈಡೆಡ್ ಬೈ 100 ಬ್ರ್ಯಾಕೆಟ್ ಕ್ಲೋಸ್. ಸೊ ಎಷ್ಟೈತಿ ಇವಾಗ 1,800 ರೂಪಾಯಿ. ಯಾರಿಗೆ ಇದು ಅಮಿತ್ ಅಂತನವ್ರಿಗೆ ನಾವು ಅವ್ರಿಗೆ ಆಗ್ತಿರುವಂಥ ಒಂದು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇದನ್ನಂತ ಹೇಳ್ತೀವಿ ಫ್ರೆಂಡ್ಸ್. ಆಮೇಲೆ ಇವರು ಟೋಟಲ್ ಪೇ ಮಾಡಬೇಕಾಗಿದ್ದು ಯಾವಾಗ, 1 ವರ್ಷದ ನಂತರ ಎಷ್ಟು ಮೊತ್ತವನ್ನು ಅಥವಾ ಕಂಪ್ಲೀಟ್ ಹೋಲ್ ಅಮೌಂಟನ್ನು ಅವರಂದರೆ ಅವ್ರ ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗಿದೆ ಅಂತಂದಾಗ 1 ಇಯರ್ ಆದ ನಂತರ ಅಂದರೆ 12 ಮಂತ್ಸ್ ನಂತರ ಅವ್ರು ಎಷ್ಟು ಕೊಡಬೇಕಾಗುತ್ತೆ ನಮಗೆ ಅಂತಂತಂದರೆ ನೆನಪಿರಲಿ ಯಾವ್ಯಾವುದು ಅಂತಂದರೆ ಒಂದು ಪ್ರಿನ್ಸಿಪಲ್ ಅಮೌಂಟ್, ಆಮೇಲೆ ಇಲ್ಲಿವರೆಗೂ ಆಗಿರುವಂಥ ಒಂದು ಇಂಟ್ರೆಸ್ಟ್ ಎರಡು ಸೇರಿಸ್ಬಿಟ್ಟು ಅವ್ರು ಕೊಡಬೇಕಾಗುತ್ತೆ. ಸೊ ಹಾಗಾದರೆ ಅವರು ನಮ್ಗೆ ಇವಾಗ ಕೊಡಬೇಕಾದಂತಹ ಮೊತ್ತ ಎಷ್ಟು ಅಂತಂದರೆ ಇಟ್ ಮೀನ್ಸ್ ಅಮೌಂಟ್ ಎಷ್ಟು ಅಂತಂದರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಕಂಪ್ಲೀಟ್ ಅಮೌಂಟ್ ಅಂದರೆ ಇಂಟ್ರೆಸ್ಟ್ ಬಂದಿರೋಂಥ ಒಂದು ಅಮೌಂಟ್ ಅದನ್ನೆರಡು ಅವರು ಕೊಡಬೇಕಾಗತ್ತೆ. ಸೊ ನೆನಪಿರಲಿ ಅವ್ರು ಎಷ್ಟು ಕೊಡಬೇಕಾಗತ್ತೆ ನಮಗೆ ಅಂತಂದರೆ 11,800 ರೂಪಾಯಿ ನಮಗೆ ಇವಾಗ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಅದೇ ಥರ ಬಾಲು ಅವರೊಂದು
ಅಮೌಂಟ್ ಎಷ್ಟಿದೆ 5000 ಇದೆ. ಸೇಮ್ ಫಾರ್ಮುಲಾ ನಾನು ಇಲ್ಲಿ ಕೊಡ್ತೀನಿ. ಆಮೇಲೆ ಇಲ್ಲಿ ಸಮ್ ಅಂತ ನಾನು ಬಿಟ್ಬಿಡೋಣ ಅಂತ, ಡೈರೆಕ್ಟ್ ನಾವು ಎಲ್ ಸಿ ಮಾಡಿ ನೋಡೋಣ ಅಂತ. ಎಲ್ಲಿದೆ ಅಂದರೆ ಸೆಲ್ ಎಲ್ಲಿದೆ, ಬಾಲುವರ್ ಸೆಲ್ಲು. ಅಂದರೆ ಅಮೌಂಟ್ ಯಾವ ಸೆಲ್ನಲ್ಲಿದೆ, ವ್ಯಾಲ್ಯೂ ಯಾವ ಸೆಲ್ನಲ್ಲಿದೆ, B3ನಲ್ಲಿದೆ. ಸೊ B3 ಇಂಟು ಆಮೇಲೆ C3 ಇಂಟು ನಂತರ D3 ಓಕೆ ಡಿವೈಡೆಡ್ ಬೈ 100. ಸೊ ಇವ್ರದ್ದು ಕೂಡ ಸೇಮ್ ತೋರಿಸ್ತಾ ಇದೆ. ಓಕೆ, ಇವ್ರು 6 ಮಂತ್ 12 ಮಂತ್ಸ್ ಇದೆ, ಇವ್ರದ್ದು 12 ಮಂತ್ಸ್ ಇದೆ. ಆದರೆ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಆಮೇಲೆ ಪ್ರಿನ್ಸಿಪಲ್ ಅಮೌಂಟಲ್ಲಿ ಚೇಂಜಸ್ ಇದೆ. ಸೊ ಈಗ ಅಷ್ಟೇ ಬರ್ತಾ ಇದೆ. ಹಾಗಾದರೆ ಇವಾಗ ಇವ್ರು ಎಷ್ಟು ಪೇಮೆಂಟ್ ಮಾಡೋಕ್ಕಾಗುತ್ತೆ, ಈಕ್ವಲ್ ಟು ಸಮ್, ಅಥವಾ ಇಲ್ಲಿ ಸಮ್ ಅನ್ನೋದನ್ನು ತೆಗೆದುಬಿಡೋಣ ಅಂತ. ಸೊ ಡೈರೆಕ್ಟ್ ಸೆಲ್ ತೊಗೊಂಡ್ಬಿಡೋಣ ಅಂತ. ಬಾಲುವರ ಸೆಲ್ ಯಾವುದಿದೆ, ವ್ಯಾಲ್ಯೂ ಇರೋಂಥ ಸೆಲ್ಲು B3 ಪ್ಲಸ್ ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಟೋಟಲ್ ಕ್ಯಾಲ್ಸಿ ಮಾಡಿದಾಗ ಎಷ್ಟು ಬಂತು ನಮಗೆ ಅಂತಂದರೆ ಯಾವ ಸೆಲ್ನಲ್ಲಿದೆ, E3ನಲ್ಲಿದೆ. ಸೊ ಹೀಗಾಗಿ ಅದನ್ನು ನಾನು E3 ಅಂತ ತಗೋತೀನಿ. ಎಷ್ಟಾಯ್ತು ಇವಾಗ 6800 ರೂಪಾಯಿ ಅವ್ರು ನಮಗೆ ಕಂಪ್ಲೀಟಾಗಿ ಪೇಮೆಂಟ್ ಮಾಡಬೇಕಾಗಿರೋಂಥ ಒಂದು ಮೊತ್ತ ಅಥವಾ ಅಮೌಂಟ್ ಆಗಿರುತ್ತೆ. ಇನ್ನು ಅದೇ ಥರ ಚಂದನ್ ಅವ್ರದ್ದು ಒಂದು ಕ್ಯಾಲ್ಸಿ ಮಾಡಿಬಿಡೋಣ ಅಂತ. ಸೊ ಈಕ್ವಲ್ ಟು ಚಂದನ್ ಅವ್ರದ್ದೆಲ್ಲಿದೆ, B4 ಇಂಟು C4 ಇಂಟು D4 ಡಿವೈಡೆಡ್ ಬೈ 100. ಸೊ ನಮಗೆ ಇವಾಗ ಇಂಟ್ರೆಸ್ಟ್ ಬಂತು. ನಂತರ ಎಷ್ಟು ಅವ್ರು ಪೇಮೆಂಟ್ ಮಾಡಬೇಕಾಗಿದೆ ನಮಗೆ ಇವಾಗ ಸಂಪೂರ್ಣವಾಗಿ ಅಂತಂದರೆ B4 ಪ್ಲಸ್ E4. ಓಕೆ, ಸೊ ಇಷ್ಟನ್ನು ಅಂದರೆ 8480 ರೂಪಾಯಿ ಅವ್ರು ನಮಗೆ ಇವಾಗ ಪೇಮೆಂಟ್ ಮಾಡಬೇಕಾಗಿರುವಂಥ ಒಂದು ಮೊತ್ತ. ಇನ್ನು ದೀಪಕ್ ಅವ್ರದ್ದು ನೋಡಿಬಿಡೋಣ ಅಂತ. ಈಕ್ವಲ್ ಟು ದೀಪಕ್ ಅವ್ರದ್ದು ಯಾವ ಸೆಲ್ನಲ್ಲಿದೆ, B5 ಇಂಟು C5 ಇಂಟು D5 ಡಿವೈಡೆಡ್ ಬೈ 100. ಸೊ 1200 ರೂಪಾಯಿ ಆಯ್ತು ಇವ್ರದ್ದು. ಇವರು ಒಟ್ಟು ನಮ್ಗೆ ಕೊಡಬೇಕಾದಂಥ ಮೊತ್ತ ಎಷ್ಟಾಗುತ್ತೆ ಅಂತಂದರೆ, ಸೊ ಈಕ್ವಲ್ ಟು B5 ಪ್ಲಸ್ ತಿರ್ಗಾ ಇಂಟ್ರೆಸ್ಟ್ ಬಂದಿರುವಂಥ ಒಂದು ಸೆಲ್ ಯಾವುದಿದೆ ಅಂತಂದರೆ E5 ಅಂತ ಹೇಳ್ತೀವಿ. ಸೊ E5 ಸೊ 3200 ರೂಪಾಯಿ ಅವ್ರು ನಮಗೆ ಕೊಡಬೇಕಾಗಿರುವಂತಹ ಒಂದು ಮೊತ್ತ ಅಂತ ಹೇಳ್ತೀವಿ. ಸೊ ಈ ಥರ ನೀವೆಲ್ಲಾದರೂ ಕೆಲಸ ಮಾಡ್ತಾಯಿದ್ರಿ ಅಥವಾ ಈ ಥರದ ಇಂಟ್ರೆಸ್ಟನ್ನು ನೀವೆಲ್ಲಾದರೂ ತೆಗಿಬೇಕಾದಾಗ ತುಂಬ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇತ್ತು. ಸಿಂಪಲ್ಲಾಗಿ ಹೇಳಬೇಕಾಗಿ ಬಂದಿರುವಂಥ ಒಂದು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳಕ್ಕೆ ಬಂದಿದ್ದೆ. ಸೊ ಇದೇ ಥರ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ. ಓಕೆ, ಸೊ ಅದಾದ ನಂತರ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಇದನ್ನು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. 2 ಫಾರ್ಮುಲಾಗಳು ನೋಟ್ ಮಾಡಿಕೊಂಡು ಬೇರೆ ಬೇರೆ ಟೈಮಲ್ಲಿ ಅಂತಂದರೆ ಇನ್ನು ಬೇರೆ ಟೈಮಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ. ಹಾಗೆ ನಿಮ್ಮ ಹತ್ರ ಏನಾದರೂ ಹೊಸ ಐಡಿಯಾಗಳಿದ್ದರೂ ದಯವಿಟ್ಟು ಶೇರ್ ಮಾಡಿ. ಅಂದರೆ ನಿಮ್ಮ ಹತ್ರ ಇರೋ ಒಂದು ಐಡಿಯಾ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಅದನ್ನು. ಸೊ ಪ್ರತಿದಿನ ಹೊಸ ವಿಷಯನ ತಿಳ್ಕೊಳ್ಳಿ. ಹೊಸ ವಿಷಯಗಳಲ್ಲಿ ನಾವು ಕಲಿಬೇಕಾದಂಥ ತುಂಬ ವಿಷಯಗಳಿದ್ದಾವೆ. ಸೊ ಹೀಗಾಗಿ ಹೊಸ ವಿಷಯಗಳನ್ನ ಕಲೀರಿ. ಆಮೇಲೆ ಹೆಲ್ದಿ ಆಗಿರ್ರಿ, ಸಂತೋಷವಾಗಿರ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಬಾಯ್.